ಒಂದು ಸುಂದರ ನದಿಯ ತೀರದಲ್ಲಿ ದೊಡ್ಡ ಜಾಮೂನು ಮರ ಇತ್ತು. ಆ ಮರದಲ್ಲಿ ಒಂದು ಚತುರ ಕೋತಿ ವಾಸಿಸುತ್ತಿತ್ತು. ಪ್ರತಿದಿನವೂ ಅದು ಸಿಹಿಯಾದ ಜಾಮೂನು ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷವಾಗಿತ್ತು. ಒಂದು ದಿನ ಆ ನದಿಯಲ್ಲಿ ವಾಸಿಸುತ್ತಿದ್ದ ಒಂದು ಮೊಸಳೆ ಮರದ ಕೆಳಗೆ ಬಂತು. ಕೋತಿ ಅದನ್ನು ನೋಡಿ ಸ್ನೇಹಪೂರ್ವಕವಾಗಿ ಹಣ್ಣುಗಳನ್ನು ಕೊಟ್ಟಿತ್ತು. ಮೊಸಳೆಗೆ ಹಣ್ಣುಗಳು ಬಹಳ ಇಷ್ಟವಾಯಿತು. ಹೀಗೆ ದಿನಗಳು ಕಳೆದಂತೆ ಇಬ್ಬರೂ ಉತ್ತಮ ಸ್ನೇಹಿತರಾದರು. ಮೊಸಳೆ ಪ್ರತಿದಿನವೂ ಕೆಲವು ಹಣ್ಣುಗಳನ್ನು ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗುತ್ತಿತ್ತು. ಒಂದು ದಿನ ಮೊಸಳೆಯ ಹೆಂಡತಿ ಲೋಭದಿಂದ ಹೇಳಿತು, ಈ ಕೋತಿ ಪ್ರತಿದಿನ ಇಷ್ಟು ಸಿಹಿ ಹಣ್ಣು ತಿನ್ನುತ್ತಿದ್ದರೆ ಅದರ ಹೃದಯವು ತುಂಬ ಸಿಹಿಯಾಗಿರಬೇಕು. ನನಗೆ ಅದರ ಹೃದಯ ತಿನ್ನಬೇಕು. ಮೊಸಳೆ ಗಾಬರಿಗೊಂಡಿತು. ಆದರೆ ಹೆಂಡತಿಯ ಮಾತಿಗೆ ಮಣಿದು ಕೋತಿಯನ್ನು ಮನೆಗೆ ಊಟಕ್ಕೆ ಆಹ್ವಾನಿಸಿತು. ಕೋತಿ ಸಂತೋಷದಿಂದ ಮೊಸಳೆಯ ಬೆನ್ನ ಮೇಲೆ ಕೂತು ನದಿಯನ್ನು ದಾಟಲು ಶುರುಮಾಡಿತು. ನದಿಯ ಮಧ್ಯದಲ್ಲಿ ಮೊಸಳೆ ಸತ್ಯವನ್ನು ಹೇಳಿತು. ಕೋತಿ ಕ್ಷಣಕಾಲ ಯೋಚಿಸಿ ಚಾತುರ್ಯದಿಂದ ಹೇಳಿತು, ಅಯ್ಯೋ ಸ್ನೇಹಿತನೇ, ನಾನು ನನ್ನ ಹೃದಯವನ್ನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ಹಿಂತಿರುಗಿ ಹೋಗೋಣ. ಮೂರ್ಖ ಮೊಸಳೆ ನಂಬಿ ಮರದ ಬಳಿಗೆ ಹಿಂತಿರುಗಿತು. ತಕ್ಷಣವೇ ಕೋತಿ ಮರಕ್ಕೆ ಜಿಗಿದು ಮೇಲಕ್ಕೆ ಹತ್ತಿತು. ಅದು ಹೇಳಿತು, ಹೃದಯವನ್ನು ಹೊರಗೆ ಬಿಡುವುದೇ ಸಾಧ್ಯವಿಲ್ಲ. ನೀನು ನಿಜವಾದ ಸ್ನೇಹಿತನಲ್ಲ. ಮೊಸಳೆ ತನ್ನ ತಪ್ಪನ್ನು ಅರಿತು ನಾಚಿಕೊಂಡಿತು. ನೀತಿ: ಸಂಕಟದ ಸಮಯದಲ್ಲಿ ಚಾತುರ್ಯವೇ ಜೀವ ಉಳಿಸುತ್ತದೆ.